ಮಕ್ಕಳಾಗಿ ಸೇರಿಸಿದ್ದಕ್ಕಾಗಿ ನಿನ್ನ ವಂದನೆ ಸಲ್ಲಿಸ್ತೇವೆ ಸ್ವಾಮಿ. ಈ ಬೆಳಗಿನ ಆರಾಧನೆಯಲ್ಲಿ ಕರ್ತನೆ ನಿನ್ನ ವಾಕ್ಯಗಳನ್ನು ಧ್ಯಾನ ಮಾಡುವಾಗ ಪ್ರತಿಯೊಬ್ಬರ ಹೃದಯ ತೆರಳು ಮಾಡು. ಅದೇ ರೀತಿ ನಮ್ಮನ್ನು ಸ್ವಾಮಿ ನಿನ್ನ ವಾಕ್ಯಗಳಿಂದ ಸಹಾಯ ಮಾಡು, ನೀವೇ ನಡೆಸ್ಕೊಡ್ರಿ. ಇಲ್ಲಿ ಸೇರಿ ಬಂದಿರುವಂಥ ಪ್ರತಿಯೊಬ್ಬರ ಹೃದಯದಲ್ಲಿ ಕರ್ತನೆ ನಿನ್ನ ಆತ್ಮಿಕ ಜೊತೆ ಇನ್ನೂ ಹೆಚ್ಚಾಗಿ ಬೆಳೀಲಿಕ್ಕಿಂತ ಸಹಾಯ ಮಾಡು. ಪ್ರತಿಯೊಂದು ಕಾರ್ಯವು ನಿನಗೆ ಮಹಿಮೆ ಉಂಟಾಗಲು ನಮ್ಮೆಲ್ಲರಿಗೂ ಆಶೀರ್ವಾದ ಬರ್ಬೇಕಂದ ಬೇಡ್ತೇನೆ ಸ್ವಾಮಿ. ಅಪ್ಪ ಕರ್ತನೆ, ನಿಮ್ಗೆ ಮಹಿಮೆ ಉಂಟಾಗಲು ನಮ್ಮೆಲ್ಲರಿಗೂ ಆಶೀರ್ವಾದ ಬರ್ಬೇಕಂದ ಹಾಗೆ ನಮ್ಮ ಒಡೆಯನು ರಕ್ಷಕನೂ ಆಗಿರುವಂತ ಯೇಸು ಕ್ರಿಸ್ತ ನಾಮದಲ್ಲಿ ಬೇಡಿ ಪಡೆದುಕೊಳ್ತೇನೆ ಪರಲೋಕದ ತಂದೆ ಆದ ದೇವ್ರೇ, ಆಮೇನ್. ಪರಿಶುದ್ಧ ನಮಗೆ ಸ್ತೋತ್ರವಾಗಲಿ. ಇವತ್ತಿನ ದಿನದಲ್ಲಿ ಏನಪ್ಪಾ ಅಂತಂದ್ರೆ, ನಾವು ಯೆಶಾಯನ ಬರೆದ ಪ್ರವಾದನೆ ಗ್ರಂಥ 14ನೇ ಅಧ್ಯಾಯವನ್ನು ನಾವೇನ್ ಮಾಡ್ತಾ ಇದೀವಪ್ಪ ಅಂತಂದ್ರೆ ಧ್ಯಾನ ಮಾಡ್ತಾ ಇದೀವಿ. ಅದರಲ್ಲಿ ಏನಂತಂದ್ರೆ 1 ರಿಂದ 4 ಅಧ್ಯಾಯಗಳ ಭಾಗಗಳನ್ನಾಗಿ ವಿಂಗಡಿಸಲಾಗಿದೆ. ಒಂದನೇದು ಯಾವ್ದಪ್ಪ ಅಂತಂದ್ರೆ 14ನೇ ಅಧ್ಯಾಯ 1 ರಿಂದ 3 ವಚನಗಳು ಸ್ವದೇಶಕ್ಕೆ ಇಸ್ರಾಯೇಲರು ಮರು ಆಗಮನ ಅಥವಾ ದೇವರು ಯೆಹೋವನು ಯಾಕೋಬರನ್ನು ಕನಿಕರಿಸಿದ್ದು ಎಂಬುದಾಗಿ. ಎರಡನೇದಾಗಿ ಏನಪ್ಪಾ ಅಂತಂದ್ರೆ ಬಾಬೇಲಿನ ಅರಸನ ಕುರಿತು ಒಂದು ಹಾಡು 14ನೇ ಅಧ್ಯಾಯ 4 ರಿಂದ 23 ವಚನಗಳು. ಮೂರನೇದಾಗಿ ದೇವರಿಂದ ಅಶೂರರಿಗೆ ಶಿಕ್ಷೆ ಅಥವಾ ದುರ್ಗತಿ ಎಂಬುದಾಗಿ 14ನೇ ಅಧ್ಯಾಯ 24 ರಿಂದ 27 ವಚನಗಳು. ನಾಲ್ಕನೇದಾಗಿ ಫಿಲಿಷ್ಟಿಯಕ್ಕೆ ದೈವ ಸಂದೇಶ 14ನೇ ಅಧ್ಯಾಯ 28 ರಿಂದ 32 ವಚನಗಳು ನಾವು ಧ್ಯಾನ ಮಾಡುವಂತದ್ದಾಗಿದೆ. ಏನಪ್ಪಾ ಅಂತಂದ್ರೆ ಇಲ್ಲಿ ನಾವು ಮೊದಲನೇದಾಗಿ 14ನೇ ಅಧ್ಯಾಯ 1 ರಿಂದ 3 ವಚನಗಳನ್ನ ನಾವೇನ್ ಮಾಡೋಣ, ಧ್ಯಾನ ಮಾಡೋಣ. ಇಲ್ಲಿ ಯೆಹೋವ ದೇವ್ರು ಏನಪ್ಪಾ ಅಂತಂದ್ರೆ ಇಸ್ರಾಯೇಲರನ್ನ ಕನಿಕರಿಸಿದ್ದು ಮತ್ತು ಅವ್ರನ್ನ ಏನ್ ಮಾಡಿದ್ದು, ಪ್ರೀತಿ ಮಾಡಿ ತಿರ್ಗಾ ಅವ್ರನ್ನ ಏನ್ ಮಾಡಿದ್ದು, ಆರಿಸಿಕೊಂಡದರ ಬಗ್ಗೆ ನಾವೇನ್ ಮಾಡ್ತಾ ಇದೀವಿ, ಧ್ಯಾನ ಮಾಡ್ತಾ ಇದ್ದೇವೆ. ಏನಪ್ಪಾ ಅಂತಂದ್ರೆ ಪ್ರತಿಯೊಂದು ವಿಷಯಗಳಲ್ಲಿ ನಾವೇನ್ ಮಾಡ್ತೇವಪ್ಪ ಅಂತಂದ್ರೆ ಅನೇಕ ರೀತಿಯಲ್ಲಿ ದೇವರು ಇಸ್ರಾಯೇಲ್ ಅನೇಕ ರೀತಿಯಲ್ಲಿ ಅವ್ರಿಗೇನಾದ್ರು ಮಾಡುವಾಗ ತೊರೆದು ಬಿಡ್ತಾ ಇದ್ರು, ಮತ್ತೆ ಏನ್ ಮಾಡ್ತಾ ಇದ್ರು, ಒಳ್ಳೆ ಆರಿಸ್ಕೊಳ್ತಾ ಇದ್ರು. ಯಾಕಂತಂದ್ರೆ ದೇವರಿಗೆ ಇಷ್ಟವಾದ ಒಂದು ಇದು ಅದು ಆರಿಸ್ಕೊಂಡಂತ ಒಂದು ಜನಾಂಗವಾಗಿರ್ತದೆ. ಏನಪ್ಪಾ ಅಂದ್ರೆ ಯೆಹೋವ ದೇವ್ರು ಏನ್ ಮಾಡ್ತಾರೆ, ಇಸ್ರಾಯೇಲ್ ಮತ್ತೆ ಕನ್ನಿಸಿಕೊಂಡು ಮತ್ತೆ ಏನ್ ಮಾಡ್ತಾರೆ, ಸ್ವದೇಶವನ್ನ ಏನ್ ಮಾಡ್ತಾ ಇದ್ರೆ ಅನುಗ್ರಹಿಸಿ ಕೊಡುವಂತದ್ದು ನಾವು ನೋಡ್ತಾ ಇದ್ದೇವೆ. ಮತ್ತು ಅವ್ರನ್ನೇನ್ ಮಾಡ್ತಾರೆ, ಆರಿಸಿಕೊಂಡು ಅವ್ರಿಗೆ ಮತ್ತೆ ತಿರ್ಗಾ ಬರ ಮಾಡುತ್ತೇನೆ ಅಂತ ಏನ್ ಮಾಡ್ತಾ ಇದಾರೆ, ವಾಗ್ದಾನ ಮಾಡುವಂತದ್ದ ನಾವು ನೋಡುತ್ತೇವೆ. ಪ್ರಾಮುಖ್ಯವಾಗಿ ನಾವೇನು ನೋಡ್ತೀವಪ್ಪ ಅಂತಂದ್ರೆ ಇಲ್ಲಿ ಇಸ್ರಾಯೇಲರನ್ನ ದೇವರು ಮತ್ತೆ ಆರಿಸಿಕೊಳ್ಳೋದು ಕುರಿತು ನಾವು ನೋಡ್ತೇವೆ. ಮತ್ತು ಸ್ವಲ್ಪ ಕಾಲ ತಿರಸ್ಕರಿಸಿದ್ದನ್ನು ಮತ್ತೆ ನಾವು ನೋಡುವಂತವ್ರಾಗಿರ್ತೇವೆ. ಆದ್ರಿಂದ ಏನಪ್ಪಾ ಅಂತಂದ್ರೆ ನಾವು ಮತ್ತಾಯನ ಬರೆದ ಸುವಾರ್ತೆ 21:43 ವಚನದಲ್ಲಿ ನೋಡ್ತೀವಿ. ಆದ್ರಿಂದ ದೇವರ ರಾಜ್ಯವು ನಿಮ್ಮಿಂದ ತೆಗೆಲ್ಪಟ್ಟು ಅವರ ಫಲಗಳ ಕೊಡುವ ಜನಕ್ಕೆ ಕೊಡುವುದೆಂಬುದಾಗಿ. ನೋಡ್ರಿ, ಕೆಲವು ಸಮಯದಲ್ಲಿ ಕೆಲವು ಸಂದರ್ಭಗಳಲ್ಲಿ ಏನಾಗ್ತದೆ ಅಂತಂದ್ರೆ ಇಸ್ರಾಯೇಲ್ ಜನಾಂಗದವ್ರು ಏನಾಗ್ತಿತ್ತು ಅಂತಂದ್ರೆ ದೇವ್ರು ಅವರಿಂದ ಕಸ್ಕೊಂಡು ಏನ್ ಮಾಡ್ತು, ಬೇರೆ ಜನಾಂಗಗಳಿಗೆ ಏನ್ ಮಾಡ್ತಾ ಇದ್ರು, ಒಪ್ಪಿಸಿ ಕೊಡ್ತಾ ಇದ್ರು ಎಂಬುದನ್ನ ನಾವು ನೋಡ್ತಾ ಇದ್ವಿ. ಮತ್ತು ಅದೇ ಅಪೊಸ್ತಲ ಕೃತ್ಯ 6ನೇ ಅಧ್ಯಾಯ 7ನೇ ವಚನದಲ್ಲಿ ನಾವು ನೋಡುವಂತವರಾಗಿದ್ದೇವೆ. ಇಲ್ಲಿ 1 ರಿಂದ 3 ವಚನಗಳು ಅಲ್ಲಿ ದೇವ್ರ ಏನ್ ಮಾಡ್ತಾರೆ, ಇಸ್ರಾಯೇಲರನ್ನ ಮತ್ತೆ ತಮ್ಮ ಸ್ವದೇಶಕ್ಕೆ ಆಗಮನ ಮಾಡುವಂಥದ್ದು, ಮತ್ತು ಅವ್ರನ್ನ ಕನಿಕರಿಸಿದ್ದು, ಅವ್ರನ್ನ ಪ್ರೀತಿ ಮಾಡಿರುವಂಥದ್ದು, ಮತ್ತು ಅನೇಕ ಜನರನ್ನ ಅವ್ರನ್ನ ಬಹಳವಾಗಿ ಹಿಂಸೆ ಪಡಿಸಿದ ಜನರಿಗೆ ಏನ್ ಮಾಡುತ್ತೆ, ತಿರ್ಗಾ ಅವರಿಂದ ಬಿಡಿಸಿ ಅವ್ರನ್ನ ಇವ್ರಿಗೆ ಸ್ವಾಧೀನವಾಗಿ ಅಥವಾ ಅವ್ರ ಆಧೀನದಲ್ಲಿ ಇಟ್ಕೊಳ್ಳುವಂತ ದೇವ್ರ ಏನ್ ಮಾಡಿದ ಅಂತ ಕೃಪೆಯನ್ನು ಅನುಗ್ರಹಿಸಿದ್ದನ್ನ ನೋಡ್ತೇವೆ. ಮತ್ತು ಇವ್ರ ಅನೇಕ ಕಷ್ಟಗಳನ್ನ ದುಃಖಗಳನ್ನ ಸಹಿಸಿಕೊಂಡಂತ ದೇವ್ರ ನೋಡಿ ಅವ್ರು ಏನ್ ಮಾಡ್ತಾರೆ, ಬಿಡುಗಡೆ ಮಾಡೋದಂಥದ್ದು ನಾವು ನೋಡುವಂತವರಾಗಿದ್ದೇವೆ. ನೋಡ್ರಿ, ಅನೇಕ ಜನರು ಏನ್ ಮಾಡ್ತಾ ಇದ್ರಂತ ಬಹಳವಾಗಿ ಇಸ್ರಾಯೇಲರನ್ನ ಹಿಂಸೆ ಪಡಿಸ್ತಾ ಇದ್ರಂತೆ, ಮತ್ತು ಕಷ್ಟಕರವಾದ ಕೆಲಸಗಳನ್ನ ಕೊಟ್ಟು ಏನ್ ಮಾಡ್ತಿದ್ರು ಅಂದ್ರೆ ಅವ್ರನ್ನ ಇದು ಮಾಡ್ತಾ ಇದ್ರಂತ. ಅವರು ಕಷ್ಟಗಳನ್ನ ಸಹಿಸುವಾಗ ಅನೇಕ ಮೊರೆ ಇಡುವಾಗ ದೇವರಿಗೆ ಕೇಳಿಸುವಂತದ್ದಾಗಿರೋಂಥದ್ದು ನಾವು ನೋಡುವಂತದ್ದಾಗಿರ್ತೇವೆ. ಮತ್ತು ದೇವ್ರ ಅವೆಲ್ಲವನ್ನು ನೋಡಿ ಅವೆಲ್ಲವನ್ನು ತಿರ್ಗಾ ಶತ್ರುಗಳಿಗೆ ಏನ್ ಮಾಡ್ತಾನೆ ಅಂತಂದ್ರೆ ಇವ್ರು ದೇವ್ರು ಅವ್ರ ಸಂಗಡವಾಗಿ ಇದ್ದುಕೊಂಡು ಅವ್ರಿಗೆ ಶಿಕ್ಷೆಯನ್ನು ಕೊಟ್ಟು ಇವ್ರು ಇಸ್ರಾಯೇಲರಿಗೆ ಶತ್ರುಗಳು ಏನ್ ಮಾಡ್ತಾರೆ, ಬಾನಿಸ್ ಅಥವಾ ದಾಸತ್ವ, ಇವರಿಗೆ ದಾಸತ್ವ ಆಗಿರ್ಬೇಕನ್ನೋ ರೀತಿಯಲ್ಲಿ ಏನ್ ಮಾಡ್ತಾರೆ, ಮಾಡಿಸಿ ಇಸ್ರಾಯೇಲರಿಗೆ ಏನ್ ಮಾಡ್ತಾರೆ, ಬಿಡುಗಡೆ ಮಾಡುವಂತದ್ದು ನಾವು ನೋಡುವಂತವರಾಗಿರ್ತೇವೆ. ಮತ್ತು ಎರಡನೇದಾಗ ಏನಪ್ಪಾ ಅಂದ್ರೆ ಬಾಬೆಲಿನ ಅರಸನ ಕುರಿತು ಒಂದು ಹಾಡು 2ನೇ ಭಾಗದಲ್ಲಿ ನಾವು ನೋಡ್ತೇವೆ. ಏನಪ್ಪಾ ಅಂತಂದ್ರೆ ಇಲ್ಲಿ 4ನೇ ವಚನದಿಂದ ನಾವು ನೋಡುವಂತವರಾಗಿದ್ದೇವೆ. ಇಲ್ಲಿ ಬಾಬೆಲ್ ಅಂತಂದ್ರೆ ನಮ್ಗೆ ಏನಪ್ಪಾ ಅಂತಂದ್ರೆ 2 ರೀತಿಯಲ್ಲಿ ಸತ್ಯವೇದದಲ್ಲಿ ನಮ್ಗೆ ಏನ್ ಕಾಣಿಸ್ತಪ್ಪ ಅಂತಂದ್ರೆ 2 ರೀತಿಯಾದಂತ ಬಾಬೆಲ್ಗಳು ನಮ್ಗೆ ಕಾಣಿಸಲ್ಪಡ್ತದೆ.
ಸತ್ಯವೇದದಲ್ಲಿ 2 ಬಾಬೆಲಿನ ಬಗ್ಗೆ ನಾವು ಹೇಳಲಾಗಿದೆ ಮತ್ತು ಅದ್ರ ಬಗ್ಗೆ ನಾವು ತಿಳಿದುಕೊಂಡಿರ್ತೀವಿ ಕೂಡ. ಒಂದನೇನಪ್ಪಾ ಅಂದ್ರೆ ಎಫ್ರೋಟಿಸ್ ನದಿಯ ದಡದಲ್ಲಿರುವ ಬಾಬೆಲ್ ಕುರಿತು ನಾವು ನೋಡ್ತೀವಿ. ಇನ್ನೊಂದು ಪ್ರಕಟಣೆ ಪುಸ್ತಕದ 17-18ನೇ ಅಧ್ಯಾಯದಲ್ಲಿ ಹೇಳಿರ್ಪಟ್ಟಿರುವ ಸಂಕೇತದ ಬಾಬೆಲ್ ಬಗ್ಗೆ ನಾವೇನ್ ಮಾಡ್ತಾ ಇದೀವಿ, ಧ್ಯಾನ ಮಾಡ್ತಾ ಇದೀವಿ. ನೋಡ್ರಿ, ಇದ್ರಲ್ಲಿ ಏನಾಗಿದೆಪ್ಪ ಅಂತಂದ್ರೆ ಒಂದನೇ ಬಾಬಿಲೋನ್ ಏನಾಗಿದೆಪ್ಪ ಅಂತಂದ್ರೆ ನಿಜವಾದ 2500 ವರ್ಷಗಳ ಹಿಂದೆ ಏನಾಯ್ತದ ನಾಶವಾಗಿ ಹೋಯ್ತೆಂಬುದಾಗಿ ನೋಡ್ತೇವೆ. ಮತ್ತೆ ಇನ್ನೊಂದು ಭವಿಷ್ಯದಲ್ಲಿ ನಾಶವಾಗುತ್ತದೆ ಎಂಬುದನ್ನು ನಾವು ಧ್ಯಾನ ಮಾಡ್ತಾ ಇದೀವಿ. ಇಲ್ಲಿ ಏನಪ್ಪಾ ಅಂತಂದ್ರೆ ನಾವು ನೋಡುವಾಗ ಇಲ್ಲಿ ಬಾಬಿಲೋನ್ ಅರಸನ ಏನ್ ಮಾಡ್ತದೆ, ಇಸ್ರಾಯೇಲರಿಗೆ ಬಹಳವಾಗಿ ಹಿಂಸೆ ಕೊಡುವಂತದ್ರ ಬಗ್ಗೆ ಮತ್ತು ಅವ್ರನ್ನ ಹೀನಾಯವಾಗಿ ನೋಡುವಂತದ್ರ ಬಗ್ಗೆ ಅನೇಕ ಕೋಪ ಉದ್ರೇಕವಾಗಿ ಅನೇಕ ಕಷ್ಟಗಳನ್ನ ಕೊಡ್ತಾ ಇದ್ದ ನಮ್ದು ನೋಡ್ತೀವಿ. ಏನಪ್ಪಾ ಅಂತಂದ್ರೆ ನಾವು ಇನ್ನೊಂದು ನೋಡ್ಬೋದು, ಅವನ ಹಿಂದೆ ಅವನ ಕಾರ್ಯಗಳು ಏನಂದ್ರೆ ಸೈತಾನನ ಕಾರ್ಯಗಳಾಗಿದ್ದಾವೆ ಎಂಬುದಾಗಿ ನಾವು ನೋಡ್ತೇವೆ. ಅನೇಕ ಬೈಬಲ್ ಪಂಡಿತರು ಏನಂತ ಹೇಳ್ತಾರಪ್ಪ ಅಂತಂದ್ರೆ ಇಲ್ಲಿ ಪಂಡಿತರು ಸಹ ಬಾಬೆಲಿನ ಅರಸನ ಹಿಂದಿರುವ ಇವನು ಸೈತಾನನಿಗೆ ಇವುಗಳಿಗೆ ಹೇಳಲಾಗಿದೆ, ಅಥವಾ ಇವನಿಗೂ ಇಬ್ಬರು ಬಾಬೆಲ್ ಅರಸನಿಗೂ ಹೇಳಲಾಗಿದೆ, ಸೈತಾನನಿಗೆ ಅಂದ್ರೆ ಇಬ್ಬರು ಕೆಲವರು ದೃಢವಾಗಿ ನಂಬ್ತಾರಂತೆ. ಅಂದ್ರೆ ಇವನು ಮಾಡುವಂತ ಬಾಬಿಲೋನ್ ಅರಸನ ಮಾಡುವಂತ ಕಾರ್ಯಗಳು ಇವನಿಂದ ಸೈತಾನನ ಕಾರ್ಯಗಳು, ಅವನ ಹೃದಯದಲ್ಲಿ ಸೈತಾನಿದ್ದಾನೆ ಅಂತ ಕೆಲವರು ಏನ್ ಮಾಡ್ತಾರೆ, ಬೈಬಲ್ ಪಂಡಿತರು ದೃಢವಾಗಿ ನಂಬುತ್ತಾರೆ. ಮತ್ತು ಇದ್ರ ಕುರಿತು ನಾವೇನ್ ಮಾಡ್ತೀವಿ ಅಂತಂದ್ರೆ ಹೇಸ್ಕೇಲ 28ನೇ ಅಧ್ಯಾಯ 12-17 ವಚನಗಳು ಸಹ ಇಲ್ಲಿ ಹೇಳಲ್ಪಟ್ಟಿದೆ. ಇವರಿಬ್ಬರಿಗೂ ಸಹ ಏನ್ ಮಾಡಿದೆ, ಹೇಳಲ್ಪಟ್ಟಿದೆ ಎಂಬುದಾಗಿ ನಾವು ನೋಡುವಂತವರಾಗಿರ್ತೇವೆ. ಇಲ್ಲಿ ನೋಡ್ರಿ, ಅವನ ಬಾಬೆಲಿನ ಅರಸನ ಏನಪ್ಪಾ ಕಾರ್ಯ ಅಂತಂದ್ರೆ ಅವನು ಪರಲೋಕದ ವಿಚಾರವಾಗಿ ದೇವರ ವಿಚಾರವಾಗಿ ಏನು ಪ್ರತಿಯೊಂದು ಯಾವುದೇ ಕಾರಣಕ್ಕೂ ಇವನು ಬರೀ ನಾಶ ಮಾಡುವಂತದ್ದಾಗಿ ನೋಡ್ತೇವೆ. ನೋಡ್ರಿ, ದೇವರಿಂದ ರಕ್ಷಣೆ ಹೊಂದಿರುವ ಜನರು ಯೇಸು ಕ್ರಿಸ್ತನಿಗೆ ಪರಲೋಕ ಎಲ್ಲ ಪ್ರಭಾವ ಮತ್ತು ಸೌಂದರ್ಯವನ್ನು ಬಾಧ್ಯವಾಗಿ ಪಡೆಯುವಂತ ನಾವು ನೋಡ್ತೇವೆ. ಆದ್ರೆ ಈ ವ್ಯಕ್ತಿ ಅದನ್ನ ಯಾವ್ದು ಸಹಿಸ್ತಾ ಇರಲಿಲ್ಲ, ಎಲ್ಲವನ್ನ ಏನ್ ಮಾಡ್ತಾ ಇದ್ದ, ನಾಶನವನ್ನ ಮಾಡುವಂತ ವ್ಯಕ್ತಿ ನಾವು ನೋಡುತ್ತೇವೆ. ನೋಡ್ರಿ, ಇಲ್ಲಿ ಬಾಬೆಲಿನ ಅರಸ ಏನಪ್ಪ, ಭೀಕರವಾದ ಅಹಂಕಾರದಿಂದ ತುಂಬಿರುವಂತ ವ್ಯಕ್ತಿ ಮತ್ತು ಬಹಳ ಕೋಪದಿಂದ ಇರುವಂತ, ಮತ್ತೆ ಬಹಳ ಎಲ್ಲರನ್ನ ನಾಶ ಮಾಡುವಂಥದ್ದು, ಎಲ್ಲರನ್ನ ಈ ರೀತಿಯಲ್ಲಿ ಮಾಡುವಂತ ಒಬ್ಬ ವ್ಯಕ್ತಿ ಆಗಿರ್ತಾನೆ ಎಂಬುದನ್ನು ನಾವು ನೋಡುತ್ತೇವೆ. ನೋಡ್ರಿ, ಮತ್ತಾಯನ ಬರೆದ ಸುವಾರ್ತೆ 16ನೇ ಅಧ್ಯಾಯ 23ನೇ ವಚನ ಓದ್ರಿ. ಮತ್ತಾಯನ ಬರೆದ ಸುವಾರ್ತೆ 16ನೇ ಅಧ್ಯಾಯ 23ನೇ ವಚನ. 16:23 ವಚನ. ಆತನು ತಿರುಗಿಕೊಂಡು ಪೇತ್ರನಿಗೆ, ಸೈತಾನನೇ, ನನ್ನ ಮುಂದೆ ನಿಲ್ಲಬೇಡ, ನಡೆ, ನನಗೆ ನೀನು ವಿಘ್ನವಾಗಿದ್ದಿ, ನಿನ್ನ ಯೋಚನೆ ಮನುಷ್ಯರ ಯೋಚನೆಯ ಹೊರತು ದೇವರದಲ್ಲ ಎಂದು ಹೇಳಿದನು. ಇಲ್ಲಿ ನಾವು ನೋಡ್ತಾ ಇದ್ದೇನಪ್ಪ ಅಂತಂದ್ರೆ ಇಲ್ಲಿ ಪೇತ್ರನ ಮನಸ್ಸುಗಳು ಸೈತಾನ ಬರ್ತದೆ. ಆಗಿನ ಕಾಲ ಏನ್ ಮಾಡ್ತಂತಂದ್ರೆ ಬಾಬಿಲೋನ್ ಅರಸನ ಮನಸ್ಸಲ್ಲಿ ಯಾವಾಗ್ಲೂ ಅಂದ್ರೆ ಸೈತಾನನ ಕಾರ್ಯಗಳು, ಯಾಕಂತಂದ್ರೆ ಅವನು ಮನುಷ್ಯನ ಆಲೋಚನೆಗಳಾಗಿದ್ದೆ ಹೊರತು ದೇವರ ಕಾರ್ಯಗಳಾಗಿರಲ್ಲ. ಅದಕ್ಕೆ ಅವನ್ ಏನ್ ಮಾಡ್ತಾ ಇದ್ದ, ದೇವ್ರಿಗೆ ಇಷ್ಟ ಬಂದಿದ್ದ ದೇವರ ಕಾರ್ಯಗಳನ್ನ, ಯಾಕಂತಂದ್ರೆ ಮನಸ್ಸು ಮಾಡುವಂತ ವ್ಯಕ್ತಿ ಅವನ ಆಗಿರ್ಲಿಕ್ಕಿಲ್ಲ ಅಂತ ನಾವೇನ್ ಮಾಡ್ತಾ ಇದೀವಿ, ಸತ್ಯವೇದದಲ್ಲಿ ನಾವು ನೋಡ್ತಾ ಇದೀವಿ. ಅನೇಕ ವಚನಗಳು ನಮ್ಗೆ ತೋರಿಸ್ತಾ ಇದ್ವಿ. ಅನೇಕ ಏನ್ ಮಾಡ್ತಾ ನೋಡ್ರಿ, ಇಲ್ಲಿ ಹೇಳ್ತದೆ 14-12 ವಚನ ಏನಪ್ಪಾ ಅಂತಂದ್ರೆ ಉದಯ ನಕ್ಷತ್ರವೇ ಸೈತಾನನ ಒಂದು ಕಾಲದಲ್ಲಿ ಉದಯ ನಕ್ಷತ್ರ ಆಗಿದ್ದ, ಪರಲೋಕದಿಂದ ಏನಂತ ಪ್ರಜ್ವಲಿಸುವ ಮತ್ತು ಹೊಳೆಯುವ ನಕ್ಷತ್ರ ಆಗಿದ್ದಂತ ಹೇಳ್ತದ. ಅವನೇನ್ ಯಾವ್ದು ಸಂದೇಹ ಇಲ್ಲದೆ ಚೆನ್ನಾಗಿದ್ದ. ಅದೇನ್ ಮಾಡ್ತಾನಪ್ಪ ಅಂತಂದ್ರೆ ಅವನು ಅಹಂಕಾರದಿಂದ ಎಲ್ಲಾ ದೇವ್ರಿಗೆ ಆಗ್ಬೇಕಂತ ಅಧಿಕಾರವನ್ನ ನಾನೇ ಮಾಡ್ಬೇಕು, ನನ್ನಿಂದನೇ ಎಲ್ಲ ಆಗ್ಬೇಕಂತ ಏನ್ ಮಾಡ್ತಾನೆ, ಆ ವ್ಯಕ್ತಿ ಮನಸ್ಸಲ್ಲಿ ಒಂದು ಅಹಂಕಾರ ಪಡ್ತಾನೆ, ದುರಹಂಕಾರ ಪಟ್ಟು ಏನ್ ಮಾಡ್ತಾನಪ್ಪ ಅಂತಂದ್ರೆ ಅವನು ದೇವ್ರಿರುವಂತ ಸ್ಥಾನಕ್ಕೆ ನಾನು ಇರ್ಬೇಕು ಎಂಬುದಾಗಿ ಏನ್ ಮಾಡ್ತಾನೆ, ಆಸೆ ಪಡುವಂತ ವ್ಯಕ್ತಿ ಆಗ್ತಾನೆ. ನಂತರ ಆತರ ಆಸೆ ಪಡುವಾಗ ದೇವ್ರ ಏನ್ ಮಾಡ್ತಾರೆ, ಅವನನ್ನ ಏನ್ ಮಾಡ್ತಾರೆ, ತಳ್ಳಿ ಬರುವಂತದ್ದು ನಾವು ನೋಡುವಂತವ್ರಾಯ್ತು. ನೋಡ್ರಿ, ಇಲ್ಲಿ ಉದಯ ನಕ್ಷತ್ರ ಸೈತಾನನು ಒಂದು ಕಾಲದಲ್ಲಿ ಪರಲೋಕದಲ್ಲಿ ಪ್ರಜ್ವಲಿಸುವ ಮತ್ತು ಹೊಳೆಯುವ ನಕ್ಷತ್ರವಾಗಿದ್ದನು ಎಂಬುದರಲ್ಲಿ ಯಾವುದೇ ಸಂದೇಹವಿಲ್ಲ. ಮತ್ತು ಬಾಬೇಲಿನ ಅರಸನು ಸಹ ಭೂಲೋಕದ ಅರಸನ ನಡುವೆ ನಕ್ಷತ್ರದಂತೆ ಇದ್ದನು, ಆದರೆ ಯೇಸು ಕ್ರಿಸ್ತನು ಮಾತ್ರವೇ ಉದಯನ ಸೂಚಕವಾದ ಪ್ರಕಾಶವುಳ್ಳ ನಕ್ಷತ್ರವಾಗಿದ್ದಾನೆ. ಪ್ರಕಟಣೆ 22:16. ಬಹುಶಃ ಸೈತಾನನು ಇಲ್ಲಿ ನಕ್ಷತ್ರ ಎಂದು ಕರೆಯಲಾಗುತ್ತಿದೆ. ನಿಜವಾಗಿಯೂ ಸೈತಾನನು ನೇರವಾಗಿ ಸಂಬೋಧಿಸಲಾಗುತ್ತಿದ್ದರೆ ಇದು ತುಂಬಾ ಸಾಧ್ಯತೆ ತೋರುತ್ತದೆ. ವ್ಯಂಗ್ಯವಾಗಿ ಅವನು ದೇವರ ಮಗನ ಸ್ಥಾನವನ್ನು ಕಸಿದುಕೊಳ್ಳಲು ಬಯಸಿದನು. ಸೈತಾನನು ಅಥವಾ ಬಾಬೆಲಿನ ಅರಸನು ಬಯಸಿದ್ದೆಲ್ಲ ಸ್ವಪ್ರತಿಷ್ಠೆಯ ಪ್ರಭಾವ ಮತ್ತು ಎಲ್ಲರ ಮೇಲೆ ದೊರೆತನವಾಗಿತ್ತು ಮತ್ತು ಪ್ರಕಟಿಸಲಾಗಿರೋದು. ಯೇಸು ಕ್ರಿಸ್ತನ ಸ್ವಭಾವದೊಂದಿಗೆ ಹೋಲಿಸಿ ನೋಡಿರಿ.
ಸಹಜವಾಗಿ ನಾಯಕರು ಎರಡು ಗುಂಪುಗಳಾಗಿ ವಿಭಾಗವಾಗಬಹುದು. ಸೈತಾನನ ಬಯಕೆ ಮತ್ತು ಮನಸ್ಥಿತಿ ಉಳ್ಳವರು ಹಾಗೂ ಯೇಸು ಕ್ರಿಸ್ತನ ಬಯಕೆ ಮತ್ತು ಸ್ಥಿತಿ ಉಳ್ಳವರು. ನೋಡ್ರಿ, ಇಲ್ಲಿ ಏನಪ್ಪಾ ಅಂದ್ರೆ ಬಾಬಿಲೋನ್ ಅರಸ ಏನಂದ್ರೆ ದೇವರ ಮಗನಾದಂತ ಪ್ರತಿಯೊಂದು ವಿಚಾರಗಳನ್ನ ಏನಂತಂದ್ರೆ ಕಸಿದುಕೊಳ್ಳಬೇಕು, ಅಥವಾ ದೇವರು ಆಗುವಂತ ಮಹಿಮೆ, ದೇವ್ರಿಗಾಗುವಂತ ಒಂದು ಗೌರವ, ದೇವ್ರಿಗಾಗುವಂತ ಒಂದು ಮಹಿಮ, ಒಂದು ಏನಪ್ಪಾ ಅಂತಂದ್ರೆ ಪ್ರತಿಯೊಂದು ಏನ್ ಮಾಡ್ಬೇಕು, ನನಗೂ ಹಾಕ್ಬೇಕನ್ನೋ ಒಂದು ಮನೋಭಾವ ಅವನಲ್ಲಿತ್ತು. ಯಾಕಂದ್ರೆ ದೇವ್ರ ಆಗ್ಬೇಕಂತ ಪ್ರತಿಯೊಂದು ನನಗೆ ಆಗ್ಬೇಕಂತ ಹೇಳಿ ಮಾಡಿದ್ ದೇವರಲ್ಲಿರುವಂತ ಅಲ್ಲಿರುವಂತ ಸ್ಥಾನವನ್ನು ಕಸಿದುಕೋಬೇಕಂತ ಆಸೆ ಪಡ್ತಾ ಇದ್ದ. ಆದ್ರೆ ಅವನ ಕೈಲಿ ಆಗ್ಲಿಲ್ಲ. ಆದ್ರೆ ಅದು ಯೇಸು ಕ್ರಿಸ್ತನಿಗೆ ಮಾತ್ರ ಸಾಧ್ಯ. ಯಾಕಂದ್ರೆ ದೇವ್ರಿಗೊಂದೊಂದು ದೇವರ ಮಗನಾದಂತ ಯೇಸು ಕ್ರಿಸ್ತನಿಗೆ ಸಾಧ್ಯ ಆ ಮಹಿಮೆಯನ್ನು ಹೊಂದುವಂತದ್ದು ಸಾಧ್ಯ. ಅದರಿಂದ ಬಿಟ್ರೆ ಮತ್ತೆ ಯಾರ ಕೈಲಿಂದಲೂ ಆಗೋದಿಲ್ಲ ಎಂಬುದಾಗಿ ನೋಡಿ. ಆ ದೇವರ ಉನ್ನತವಾಗಿಂದ ದೇವರ ಸರಿಸಾಮಾನ್ಯಕ್ಕೆ ಯಾರು ಬರುವುದಕ್ಕೆ ಸಾಧ್ಯ ಇಲ್ಲ. ನೋಡ್ರಿ, ಸೈತಾನನಾಗಲಿ ಮತ್ತು ಅವನ ದೂತರನಾಗಲಿ ತಮ್ಮನ್ನು ತಾವೇ ಹೆಚ್ಚಿಸಿಕೊಳ್ಳುವವರಾಗಲೆಲ್ಲ ಇದೇ ಗತಿ ಆಗುತ್ತಂತ ನೋಡ್ರಪ್ಪ. ಅಲ್ಲಿ ಸೈತಾನನ ಏನ್ ಮಾಡ್ದ, ಆ ಬಾಬಿಲೋನ್ ಅರಸನ ಮುಖ ತನ್ನನ್ನು ತಾನೇನ್ ಮಾಡ್ದ, ಹೆಚ್ಚಿಸ್ಕೊಳ್ತಾ ಇದ್ದ, ತನ್ನನ್ನು ಮಾಡಿದ ಒಂದು ಅಹಂಕಾರಗೊಳ್ತಾ ಇದ್ದ. ಅವಾಗ ಅಂತ ಮಾಡಿಕೊಳ್ಳುವಂತ ಪ್ರತಿಯೊಬ್ಬರಿಗೆ ಏನಾಗುತ್ತಪ್ಪ ಅಂತಂದ್ರೆ ಇದೇ ಗತಿ ಆಗುತ್ತೆ. ಯಾಕಂದ್ರೆ ಕೆಳಗೆ ತಳಲ್ಪಡ್ತಾರೆ ಮತ್ತು ದೇವರವ್ರನ್ನ ಶಿಕ್ಷೆಗೆ ಗುರಿ ಮಾಡ್ತಾರೆ ಎಂಬುದಾಗಿ ನಾವು ನೋಡುತ್ತೇವೆ. ನೋಡ್ರಿ, ಮತ್ತೊಮ್ಮೆ ಬಾಬಿಲೋನ್ ಅರಸನ ಬಗ್ಗೆ ನೇರವಾಗಿ ಹೇಳಲಾಗಿದೆ. ಈ ಮಾತುಗಳು ಏನಪ್ಪಾ ಅಂದ್ರೆ 9-11 ವಚನದಲ್ಲಿ ಏನಂತ ಹೇಳ್ತಂದ್ರೆ, ಸತ್ತವರ ರಂಗಕ್ಕೆ ಸಂಬಂಧಿಸಿದವುಗಳೆಲ್ಲ ಬದಲಾಗಿ ಭೂಲೋಕಕ್ಕೆ ಸಂಬಂಧಗಳಾಗಿವೆ. ಕ್ರಿಸ್ತಪೂರ್ವ 605 ಮತ್ತು ಕ್ರಿಸ್ತಪೂರ್ವ 538 ನಡುವೆ ಬಾಬಿಲೋನ್ ಅರಸನು ಭೂಮಿಯ ಮೇಲಿನ ಅತ್ಯಂತ ಪ್ರಭಾವವುಳ್ಳ ಅರಸನಾಗಿದ್ದನು. ಮೇದ್ಯರು ಅವನನ್ನು ಸೋಲಿಸುವ ತನಕ ಅವನು ದೇವ ಜನರನ್ನು ಬಂಧನದಲ್ಲಿ ಇಟ್ಟುಕೊಂಡಿದ್ದನು. ನೋಡ್ರಪ್ಪ, ಅವನೇನಂತಂದ್ರೆ ಸುಮಾರು ಕ್ರಿಸ್ತಪೂರ್ವ 605 ಕ್ರಿಸ್ತಪೂರ್ವ 538 ಏನಪ್ಪಾ ಅಂತಂದ್ರೆ ಅವನ ಅನೇಕ ದೇವ ಜನರು ಏನ್ ಮಾಡ್ತಿದ್ರು, ಬಹಳವಾಗಿ ಚಿತ್ರಹಿಂಸೆ ಕೊಡ್ತಿದ್ದಂತೆ. ಅನೇಕರೇನು ಅವನು ಬಂಧನದಲ್ಲಿ ಇಟ್ಕೊಳ್ಳುವಾಗಲೇ ಏನ್ ಮಾಡಿದ್, ದೇವ್ರ ಜನರಂದ್ರೆ ಅವ್ನಿಗೆ ಆಗ್ತಾ ಇರಲ್ಲ. ದೇವ್ರಿಗೆ ಸಲ್ಲಿಸೊಂದು ಮಹಿಮೆ ಯಾಕೆ ನನಗೆ ಹಾಕ್ಬೇಕನ್ನೋ ರೀತಿಯಲ್ಲಿ ಏನ್ ಮಾಡ್ತಿದ್ದ, ಅವನ ಆಲೋಚನೆ, ಅವನ ಯೋಚನೆಗಳು ಆ ರೀತಿಯಲ್ಲಿ ಇದ್ದು ಎಂಬುದಾಗಿ ನಾವೇನ್ ಮಾಡ್ತಾ ಇದೀವಿ, ಈ ವಾಕ್ಯಗಳಲ್ಲಿ ನಾವು ನೋಡುವಂತವರಾಗಿರ್ತೇವೆ. ಮತ್ತೆ ಏನಪ್ಪಾ ಅಂತಂದ್ರೆ ಇಲ್ಲಿ ನಾವು ಮುಂದೆ ನೋಡುವಾಗ, ಮೂರನೇದಾಗಿ ನಾವು ನೋಡುವಾಗ ದೇವರು ಅಶೂರಕ್ಕೆ ಶಿಕ್ಷೆಯನ್ನು ಕೊಟ್ಟಿರುವಂತದ್ದು ನಾವು ಏನ್ ಮಾಡ್ತಾ ಇದೀವಿ, ನೋಡ್ತಾ ಇದ್ದೀವಿ. ಏನಪ್ಪಾ ಅಂತಂದ್ರೆ ನೋಡ್ರಿ, ದೇವರು ಮಾಡುವಂತ ಪ್ರತಿಯೊಂದು ಯೋಜನೆ ವಿಷಯದಲ್ಲಿ ಇದು ಸತ್ಯವಾಗಿರ್ತದೆ. ಏನಪ್ಪಾ ಅಂತಂದ್ರೆ ಇಲ್ಲಿ ದೇವ್ರು ಏನೇನ್ ಹೇಳ್ತಾರೋ ಅದನ್ನ ನಡೆಯುವಂತದ್ದು ಆಗಿರ್ಬೇಕು. ಯಾಕಪ್ಪ ಅಂತಂದ್ರೆ ಇಲ್ಲಿ 27 ಹೇಳ್ತಾ ಏನಂತಂದ್ರೆ, ಸೇನಾಧೀಶ್ವರನಾದ ಯೆಹೋವನು ಉದ್ದೇಶ ಮಾಡಿದ್ದಾನೆ, ಅದನ್ನು ಯಾರು ವ್ಯರ್ಥಪಡಿಸುವರು, ಆತನ ಕೈ ಚಾಚಿದೆ, ಹಿಂದಕ್ಕೆ ತಳ್ಳುವವರು ಯಾರು ಎಂಬುದು. ನೋಡ್ರಿ, ಯೇಸು ಸ್ವಾಮಿಯವರು ಅಥವಾ ಯೆಹೋವ ದೇವರು ಏನ್ ಅನ್ಕೊಳ್ತಾರೋ, ಈ ದೇವರ ಉದ್ದೇಶವೇನಿರುತ್ತೋ ಅದು ಕರೆಕ್ಟಾಗಿ ನೆರವೇರ್ಲೇಬೇಕು. ಯಾರಿಂದಾದ್ರೂ ಸಹ ಏನ್ ಮಾಡಕ್ಕಾಗಲ್ಲ, ಅದನ್ನ ಅಳಿಸುವುದಕ್ಕೂ ಆಗಲ್ಲ, ಅದನ್ನ ರೀತಿಯಲ್ಲಿ ಏನು ಮಾಡಕ್ಕಾಗಲ್ಲ. ಯಾಕಂದ್ರೆ ದೇವ್ರ ಉದ್ದೇಶ ನಡಿಬೇಕು. ಯಾಕಂದ್ರೆ ಇಲ್ಲಿ ಅಶ್ವರನಿಗೆ ಏನ್ ಮಾಡ್ತಾರೆ, ದೇವರೊಂದು ಶಿಕ್ಷೆಯನ್ನ ಒಂದು ಏನ್ ಮಾಡ್ತಾರೆ, ಒಂದು ರೀತಿಯಲ್ಲಿ ಕಠಿಣ ಪರಿಸ್ಥಿತಿಗಳನ್ನ ಏನ್ ಮಾಡ್ತಾ ಇದ್ರೆ ಕೊಡುವಂತದ್ದನ್ನ ನಾವೇನ್ ಮಾಡ್ತಾ ಇದೀವಿ, ಈ ಅಧ್ಯಾಯದಲ್ಲಿ ನಾವು ನೋಡ್ತಾ ಇದೀವಿ. ಯಾಕಂತಂದ್ರೆ ಇಲ್ಲಿ ನಾವು ನೋಡ್ತೇವೆ, ನನ್ನ ದೇಶ ನನ್ನ ಬೆಟ್ಟಗಳಂತ ಇಲ್ಲಿ ಪ್ರತಿಯೊಂದು ವಿಚಾರದಲ್ಲಿ ದೇವರು ಯಾವ್ದು ಅವ್ರು ತನ್ನದಂತ ಒಂದು ಅದಕೊಂಡಿದ್ದಾರೋ, ತನ್ನ ಜನಾಂಗದವ್ರಿಗೆ ಕೊಟ್ಟಿದ್ದಾರೋ ಅವೇನ್ ಮಾಡ್ತಾರೆ, ಉದ್ದೇಶವನ್ನ ನೆರವೇರಿಸುವವರಿಗೆ ಏನ್ ಮಾಡ್ತಾರೆ, ಅವ್ರನ್ನ ಬಿಡಲ್ಲ ಎಂಬುದು. ನಾವು ಇನ್ನೊಂದು ವಚನ ನೋಡ್ತೇವೆ, ಯಾವ್ದಾದ್ರು ದೇವರ ಮಕ್ಕಳನ್ನ ಅಥವಾ ದೇವರ ನಂಬಿದವ್ರನ್ನ ಏನಾದ್ರು ತಾಕಿದ್ರೆ ದೇವರ ಕಣ್ಣು ಗುಡ್ಡೆ ತಾಕಿದಂತೆ. ಅದಕ್ಕೆ ದೇವರು ನಮ್ನ ಏನ್ ಮಾಡೋದು, ಪ್ರತಿಯೊಂದು ವಿಚಾರಗಳಲ್ಲಿ ಪ್ರತಿಯೊಂದು ಸಮಯದಲ್ಲಿ ಏನ್ ಮಾಡ್ತಾ ಇರ್ತಾರಪ್ಪ, ನಮ್ಮನ್ನ ಕಾವಲುಗಾರರಾಗಿ ಕಾಯುವಂತರಾಗಿರ್ತಾರೆ ಎಂಬುದಾಗಿ ನಾವು ನೋಡುತ್ತೇವೆ. ಮತ್ತು ಇಲ್ಲಿ ಈ 4ನೇದಾಗಿ ಏನಪ್ಪಾ ಅಂತಂದ್ರೆ, ಫಿಲಿಸ್ಟಿಯಕ್ಕೆ ದೈವ ಸಂದೇಶದ ಕುರಿತು ನಾವೇನ್ ಮಾಡ್ತಾ ಇದೀವಿ, ನೋಡ್ತಾ ಇದೀವಿ. 28ನೇ ವಚನದಿಂದ 32ನೇ ವಚನದವರೆಗೂ ನಾವು ನೋಡ್ತಾ ಇದ್ದೇವೆ. ಏನಪ್ಪಾ ಅಂದ್ರೆ ಇಲ್ಲಿ ಏನಂತಂದ್ರೆ ಅಲ್ಲಿ ಒಂದು ಸಂದೇಶವನ್ನ ಕೊಡುವಂತವರಾಗಿದ್ದಾರೆ. ನೋಡ್ರಿ, ಇಲ್ಲಿ ಅರಸನಾದ ಆಹಾಜನು ಕಾಲವಾದ ವರ್ಷದಲ್ಲಿ ಈ ದೈವೋಕ್ತಿಯು ಕೇಳಬಂತು. ಎಲೆಯಲ್ಲ ಫಿಲಿಸ್ಟಿಯರೇ, ನಿಮ್ಮನ್ನು ಒಡೆದ ಕೋಲು ಮುರಿದು ಹೋಯ್ತೆಂದು ಉಲ್ಲಾಸಗೊಳ್ಳಿದಿರಿ. ಹಾವಿನ ಬೀಜದಿಂದ ಮಹಾ ನಾಗ ಉಂಟಾಗುವುದು, ಆ ಬೀಜದ ಸಂತತಿಯು ಹಾರುವ ಅಗ್ನಿಯ ಮಯ ಸರ್ಪವೇ. ನನ್ನ ಜನರಲ್ಲಿ ಬಡತನದ ಹಿರಿಯ ಮಕ್ಕಳಿಗೂ ಪೋಷಣೆಯಾಗುವುದು, ದಿಕ್ಕಿಲ್ಲದವರು ನಿರ್ಭಯವಾಗಿ ಮಲಗಿಕೊಳ್ಳುವರು. ನಿಮ್ಮ ಸಂತಾನವನ್ನು ಕ್ಷಾಮದಿಂದ ಸಾಯಿಸುವೆನು, ನಿಮ್ಮಲ್ಲಿ ಉಳಿದವರನ್ನು ಆ ಸರ್ಪವೇ ಕೊಲ್ಲುವುದು ಅಂತ ಇಲ್ಲಿ ಹೇಳಕಚ್ಚಿದೆ. ಇಲ್ಲಿ ಏನಪ್ಪಾ ಅಂತಂದ್ರೆ ಆಹಾಜನು ಮೃತಪಟ್ಟನು ಅಂದ್ರೆ ಕ್ರಿಸ್ತಪೂರ್ವ 17-15 ಇರಬಹುದು ಅಂತ ನಾವು ನೋಡ್ತೀವಿ. ಇಲ್ಲಿ ಅನೇಕ ವಿಚಾರಗಳನ್ನ ಅನೇಕ ರೀತಿಯಲ್ಲಿ ಏನ್ ಮಾಡ್ತಾ ಬಂದ್ರೆ ಅವ್ರಿಗೂ ನಾಶನ ಎದುರಾಯ್ತು, ಅಥವಾ ಅಲ್ಲಿ ಅಶ್ಶೂರ್ಯರಿಗೆ ಇಸ್ರಾಯೇಲನ್ನು ಜಯಿಸಲು ಆಗಲಿಲ್ಲ.
ಮತ್ತು ಮೊಹಾಬಿನ ಕುರಿತು ಮತ್ತು ಟಿಪ್ಪಣಿಗಾಗಿ ಇಲ್ಲಿ ಪ್ರತಿಯೊಂದು ವಿಚಾರಗಳು ನಾವು ನೋಡುವಂತದ್ದಾಗಿರ್ತೀವಿ. ಇಲ್ಲ ಈ ಪೂರ್ತಿ ಅಧ್ಯಾಯದ ಕುರಿತು ನಾವೇನ್ ಮಾಡ್ತೀವಿ, ಏನು ಕಲ್ತುಕೊಳ್ಳುತ್ತೇವೆ ಅಥವಾ ಏನು ದೇವ್ರ ವಿಚಾರ ನಾವು ನೋಡ್ಕೊಳ್ತೀವಿ ಅಂತಂದ್ರೆ, ಇಲ್ಲಿ ದೇವರನ್ನ ಕನಿಕರಿಸಿದ್ದು ದೇವ್ರ ಕಡೆ ತಿರುಗಿಕೊಳ್ಳುವಾಗ ದೇವ್ರು ನಮ್ಗೆ ಏನೇ ನಮ್ಮಲ್ಲಿ ತೆಗೆದುಹಾಕಲು ಪಟ್ಟಿದ್ರು ಸಹ ಅದಕ್ಕೆ 4ರಷ್ಟು ದೇವರು ನಮ್ಗೆ ಏನ್ ಮಾಡ್ತಾರೆ, ಒಳ್ಳೆ ತಿರ್ಗಾ ದಯಪಾಲಿಸ್ತಾರೆ ಅಥವಾ ನಮ್ಮನ್ನು ಕನಿಕರಿಸುತ್ತಾರೆ ಎಂಬುದಾಗಿ ನಮ್ಮ ಒಂದು ಕಲ್ತ್ಕೊಳ್ತೇವೆ. ಎರಡನೇದಾಗಿ ಮತ್ತೇನಪ್ಪ ಅಂದ್ರೆ, ಇಲ್ಲಿ ಬಾಬಿಲ ಅರಸನ ಎಷ್ಟೇ ಶಿಕ್ಷೆ ಕೊಡುವಾಗಲೂ ಸಹ ದೇವ್ರಿಗೊಂದು ತಿಳ್ಕೊಂಡಾಗ ದೇವ್ರ ಇದು ಮಾಡಿದಾಗ ಅವ್ನು ಏನ್ ಮಾಡ್ತಾರೆ, ಒಂದು ತಳ್ಳಲ್ಪಡ್ತಾರೆ. ದೇವ್ರಿಗೆ ಅಥವಾ ದೇವ್ರ ಮಕ್ಕಳಿಗೆ ಅವಿದ್ಯರಾಗಿ ವಿರುದ್ಧವಾಗಿ ಏನೇ ಬೇರೆ ಕೆಲಸ ಕಾರ್ಯಗಳು ಮಾಡುವಾಗ ಈ ರೀತಿಯಲ್ಲಿ ನಾವು ನೋಡ್ತೇವೆ. ನೋಡ್ರಿ, ಈ ರೀತಿಯಲ್ಲಿ ನಾವು ಈ ಯೆಶಾಯನ ಬರೆದ ಪ್ರವರ್ತನೆ 14 ಅದೇ ಪೂರ್ತಿ ನಾವೇನ್ ಮಾಡೋದಕ್ಕೆ ಇದು ಕಳೆದುಕೊಳ್ಳುವಂಥದ್ದು ನಾವು ಆಗಿರುವಂಥದ್ದು ನಾವು ನೋಡುತ್ತೇವೆ. ನಾವು ಇದು 4 ಭಾಗಗಳಾಗಿ ನಾವು ಧ್ಯಾನ ಸಮೇತ ಏನ್ ಮಾಡಿದ್ವಿ, ಮಾಡಲಾಗಿದೆ. ಅದೇ ರೀತಿ ನಾವು ನೋಡಪ್ಪ, ಮೊದಲನೇದು ಏನಪ್ಪ ಅಂದ್ರೆ, ಸ್ವದೇಶಕ್ಕೆ ಇಸ್ರಾಯೇಲರ ಆಗಮನ ಕುರಿತು ಧ್ಯಾನ ಮಾಡಿದ್ವಿ. ಎರಡನೇದಾಗಿ ಬಾಬಿಲೋನಿನ ಅರಸನ ಕುರಿತು ಒಂದು ಪದ್ಯ ಅಥವಾ ಹಾಡು ನೋಡಿದ್ದೀವಿ. ಮತ್ತು ದೇವರಿಂದ ಅಶ್ಶೂರಕ್ಕೆ ಶಿಕ್ಷೆ ನಾವು ನೋಡಿದ್ವಿ, ಅಥವಾ ಅವರ ಅಶ್ಶೂರಕ್ಕೆ ಒಂದು ದುರ್ಗತಿ ನಡೆದಂಥದ್ದನ್ನ ನಾವು ನೋಡಿದ್ವಿ. ಮತ್ತು ಫಿಲಿಷ್ಟಿಯಕ್ಕೆ ದೈವ ಸಂದೇಶವನ್ನ ನಾವು ಏನ್ ಮಾಡ್ತೇವೆ, ಅವ್ರಿಗೆ ಈ ತರ ಒಳ್ಳೆ ಕಾರ್ಯಗಳಾಗುತ್ತೆ ಅಥವಾ ಒಂದು ಈ ರೀತಿಯಲ್ಲಿ ಒಂದು ಕಾರ್ಯವನ್ನು ಏನ್ ಮಾಡ್ತಾ ಇದ್ದಾರೆ, ಅಲ್ಲಿ ದೇವ್ರು ಏನ್ ಮಾಡ್ತಾ ಅವ್ರಿಗೆ ತಿಳಿಸುವಂತದ್ದನ್ನ ನಾವು ಏನ್ ಮಾಡ್ತಾ ಇದ್ದೀವಿ, ನೋಡುವಂತವರಾಗಿದೆ. ಪ್ರೀತಿ ಉಳ್ಳ ದೇವ್ರ ಮಕ್ಳೇ, ನಾವು ಸಮೇತ ಏನಪ್ಪಾ ಅಂತಂದ್ರೆ, ನಮ್ಮಲ್ಲಿ ಅಹಂಕಾರ, ದುರಹಂಕಾರ, ಸೈತಾನನ ಕಾರ್ಯಗಳು ನಮ್ಮಲ್ಲಿ ಏನ್ ಮಾಡಬಾರ್ದು, ನಡೆಯುವಂತವರಾಗಿರ್ಬೋದು. ಅನೇಕ ವಿಚಾರಗಳು ನಾವೇನಪ್ಪಾ ಅಂತಂದ್ರೆ, ನಮ್ಮಲ್ಲಿ ಸಹ ದೇವ್ರ ಮಕ್ಕಳಾದಂತ ನಾವು ನಮ್ಮಲ್ಲಿ ಅನೇಕ ರೀತಿಯಲ್ಲಿ ನಮ್ಗೆ ಸೈತಾನನ ಕಾರ್ಯಗಳು ಇಟ್ಕೊಂಡು ಸೈತಾನನ ಮಾತುಗಳಾಗ ಸೈತಾನನ ಕಾರ್ಯಗಳಿಗೆ ನಾವೇನ್ ಮಾಡ್ತಾ ಇದೀವಿ, ಅನೇಕ ರೀತಿಯಲ್ಲಿ ಮನಸ್ಸು ಕೊಡ್ತಾ ಇದೀವಿ. ಅನೇಕ ದೇವರ ಕಾರ್ಯಗಳಿಗೆ ಮನಸ್ಸು ಕೊಡದೆ ಸೈತಾನನ ಕೆಲವು ಕಾರ್ಯಗಳು ನಾವೇನ್ ಮಾಡ್ತಾ ಇದೀವಿ, ಹಿಂಬಾಲನೆ ಮಾಡುವಂತರಾಗಿದ್ದೀವಿ ಈ ದಿನಗಳಲ್ಲಿ ಕಾಲ. ಅದಕ್ಕೆ ನಾವೇನ್ ಮಾಡ್ಬೇಕಪ್ಪ ಅಂದ್ರೆ, ಅದಕ್ಕೆಲ್ಲ ಮನಸ್ಸು ಕೊಡದ ಹಾಗೆ ದೇವರ ವಿಚಾರದಲ್ಲಿ ದೇವರಲ್ಲಿ ನಾವೇನ್ ಮಾಡ್ಬೇಕಂತಂದ್ರೆ, ಭಯಭಕ್ತಿ ಉಳ್ಳವರಾಗಿ ದೇವರ ಕಾರ್ಯಗಳಲ್ಲಿ, ದೇವರ ವಿಷಯಗಳಲ್ಲಿ, ದೇವರ ಕಾರ್ಯಗಳು ನಾವೇನ್ ಅದರಲ್ಲಿ ಏನ್ ಮಾಡ್ಬೇಕು, ಮನಸ್ಸಿಡುವಂತವ್ರು ಆಗಿರ್ಬೇಕೆಂಬುದಾಗಿ ಪ್ರತಿಯೊಂದು ವಿಚಾರಗಳು. ನಾವೇನಾದ್ರೂ ನಾವು ಹೆಸರಿಗೆ ಮಾತ್ರ ದೇವ್ರನ್ನ ನಂಬಿಕೊಂಡಿದ್ದೇವೆ, ದೇವ್ರನ್ನ ಆರಾಧನೆ ಮಾಡ್ತೇವೆ ಅನ್ಕೊಂಡು ಮನಸ್ಸಲ್ಲಿ ನಮ್ಮ ಹೃದಯದಲ್ಲಿ ಸೈತಾನನ ಕಾರ್ಯಗಳು ಮಾಡ್ತಾ ಇದ್ರೆ, ದೇವರು ಸಹ ನಮಗೆ ಏನ್ ಮಾಡ್ತಾರೆ, ದಂಡಿಸುವಂತವ್ರಾಗಿರುತ್ತಾರೆ. ನಮ್ಮನ್ನು ಸಮೇತ ಶಪಿಸುವಂತವ್ರಾಗಿರುತ್ತಾರೆ. ನಮ್ಮನ್ನು ಸಮೇತ ಏನ್ ಮಾಡ್ತಾರೆ, ತಳ್ಳುವಂತ ಅನೇಕರ ಬೇರೆ ವಿಚಾರ, ರೋಗ ರುಜಿನಗಳು ಅಥವಾ ಬೇರೆಯವರಿಗೆ ಏನ್ ಮಾಡ್ತಾರೆ, ಒಪ್ಪಿಸಿಕೊಡುವಂತ ಬೇರೆ ಕಾರ್ಯಗಳು ಒಪ್ಪಿಸಿಕೊಡುವಂತವ್ರು ಆಗಿದ್ದಾರೆ ಎಂಬುದನ್ನ ನಾವು ನೋಡ್ಕೋಬೇಕು. ಅದಕ್ಕೆ ನಾವೇನ್ ಮಾಡ್ಬೇಕಪ್ಪ ಅಂದ್ರೆ, ಪ್ರತಿಯೊಂದು ವಿಚಾರಗಳಲ್ಲಿ ದೇವರಿಗೆ ಭಯಭಕ್ತಿ ಉಳ್ಳವರಾಗಿರ್ಬೇಕು. ಅದಕ್ಕೆ ಇನ್ನೊಂದು ವಾಕ್ಯ ಅಂತ ಏನಪ್ಪಾ ಅಂದ್ರೆ, ದೇವರ ಆಲೋಚನೆಗಳ ಬೇರೆ, ಮನುಷ್ಯರ ಆಲೋಚನೆಗಳ ಬೇರೆ. ಅದಕ್ಕೆ ನಾವೇನ್ ಮಾಡ್ಬೇಕಂದ್ರೆ, ಮನುಷ್ಯರ ಆಲೋಚನೆದಂತೆ ನಡೆಯದೆ ದೇವರ ಆಲೋಚನೆದಂತೆ ನಾವೇನ್ ಮಾಡ್ಬೇಕು, ನಡೆಯುವಂತವ್ರಾಗಿರ್ಬೇಕೆಂಬುದಾಗಿ ನಾವು ಈ ಪಾಠಗಳಿಂದ ಕಲಿತುಕೊಳ್ಳುವಂತವ್ರಾಗಿರ್ತೇವೆ. ಪ್ರತಿಯೊಂದು ವಿಚಾರ ನಾವೇನ್ ಮಾಡ್ಬೇಕು, ದೇವ್ರ ವಿಚಾರದ ನಾವೆಲ್ಲರೂ ದೇವ್ರಿಗೆ ಭಯಪಟ್ಟು ದೇವ್ರಿಗೆ ಮಹಿಮೆ ಸಲ್ಲಿಸ್ತಾ ದೇವ್ರಿಗೆ ಆಗಬೇಕಂತ ಕಾರ್ಯವನ್ನು ಕೆಡಿಸಲಾರದೆ ದೇವ್ರಿಗೆ ಸಲ್ಲಿಸೋಣ. ದೇವರ ತಾನೇ ಈ ವಾಕ್ಯಗಳನ್ನ ಆಶೀರ್ವಾದ ಮಾಡ್ಲಿ. ದೇವ್ರಿಗೆ ತಾನೇ ಮಹಿಮೆ ಉಂಟಾಗಲಿ. ನಾವು ಪ್ರಾರ್ಥನೆ ಮಾಡೋಣ. ಕೃಪಾ ಭರಿತನಂತ ದೇವ್ರೆ, ಯೇಸಪ್ಪ ನಿನ್ನ ನಾಮಕ್ಕೆ ಸ್ತೋತ್ರ. ಈ ಸಮಯದಲ್ಲಿ ಕರ್ತನೆ ನಿನ್ನ ವಾಕ್ಯಗಳನ್ನ ಧ್ಯಾನ ಮಾಡ್ಲಿಕ್ಕಂತ ಸಹಾಯ ಮಾಡಿದಿ. ನೀ ಹೇಳಿಕೊಟ್ಟಿರಂತ ಪ್ರತಿಯೊಂದು ಮಾತುಗಳನ್ನ, ಹೇಳಿರಂತ ಪ್ರತಿಯೊಂದು ವಿಚಾರಗಳನ್ನ ನಿನ್ನ ಮಕ್ಕಳಿಗೆ ಹೇಳಿದ್ದೇನೆ ಸ್ವಾಮಿ. ಪ್ರತಿಯೊಬ್ಬ ನಮ್ಮ ಹೃದಯ ಬಲಿಗೆಲ್ಲ ಇಟ್ಕೊಳ್ಳಿಕ್ಕಾವಂತ ಸಹಾಯ ಮಾಡು. ನಿನಗೆ ಮಹಿಮೆ ಉಂಟಾಗಲಿ. ಈ ಝೂಮ್ ಮೀಟಿಂಗಲ್ಲಿ ಭಾಗವಾಗಿರುವಂತ ಪ್ರತಿಯೊಬ್ಬರಿಗೂ ಆಶೀರ್ವಾದ ಕೊಡ್ರಿ. ಅವರ ಹೃದಯನ ತೆರೆ ಮಾಡ್ರಿ. ಆ ವಾಕ್ಯಗಳನ್ನ ಪ್ರತಿಯೊಬ್ಬರು ಧ್ಯಾನ ಮಾಡ್ಲಿಕ್ಕೆ, ಅದರ ಪ್ರಕಾರ ನಡ್ಲಿಕ್ಕಂತ ನೀನು ಸಹಾಯ, ನಿನ್ನ ಪವಿತ್ರಾತ್ಮನ ಸಹಾಯ ಮಾಡ್ಬೇಕೆಂಬುದಾಗಿ ನಮ್ಮ ಒಡೆಯನು ರಕ್ಷಕನು ಆಗಿರುವಂತ ಕ್ರಿಸ್ತೇಸುವಿನ ನಾಮದಲ್ಲಿ ಬೇಡಿ ಪಡೆದುಕೊಳ್ತೇನೆ. ಪರಲೋಕದ ತಂದೆ ಆದ ದೇವ್ರೆ, ಆಮೇನ್.